ಯಶೋದ, ಏನು ಮಾಡ್ತಿದ್ಯಮ್ಮ? ಚಿಕ್ಕಪ್ಪ ಚಿಕ್ಕಮ್ಮ ಬಾ ಚಿಕ್ಕಪ್ಪ. ಚಿಕ್ಕಮ್ಮ ಚೆನ್ನಾಗಿದ್ದೀರಾ ಚಿಕ್ಕಮ್ಮ? ಬಾ ಚಿಕ್ಕಮ್ಮ. ಯಶೋದ ಚಂದಕ್ಕಿದೆಯನವ? ಹ್ಞೂ ಚಿಕ್ಕಮ್ಮ ನಾನು ಚೆನ್ನಾಗಿದ್ದೀನಿ. ಎಲ್ಲಿ ನನ್ನ ತಂಗಿ ಕಾಣಿಸ್ತಾನೆ ಇಲ್ಲ? ಅವಳು ಬರಲಿಲ್ವಾ? ಓ ಅವಳು ಬರ್ದಂಗಿರ್ತಾಳೇನವ. ಅವಳು ಎಲ್ಲದಕ್ಕಿಂತ ಒತ್ತಿ ಮುಂಚೆ ಹೊಂಟು ನಿಂತಿದ್ಲು. ಬಂದವಳು ನೋಡು. ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಕ್ಕ? ಯಾವಾಗಲೂ ಇದೇ ಆಯಿತು ಕಣೆ ನಿಂದು, ಯಾವಾಗಲೂ ತಮಾಷೆ ಹುಡುಗಾಟಿಕೆ. ಸರಿ ಬಾ. ಈ ಸುಪ್ರಿಯ ಅಂದರೆ ಹಂಗೇನಮ್ಮ? ಏನೋ ಯಶೋದಕ್ಕನ ಮನೆ ಅಂತ ನೆನ್ನೆಯಿಂದ ಒಂಟಿ ಕಾಡಲ್ಲ ನಿಂತ್ಕೊಂಡು ಅವಳ್ಕಣವ ಯಶೋದ. ಓಲಿ ಬಿಡು ಚಿಕ್ಕಮ್ಮ, ನನಗೆ ನೀವಲ್ಲದೆ ಇನ್ಯಾರು ಅವರೇ? ಎಲ್ಲವ ನಿಮ್ಮಪ್ಪ ಕಾಣಿಸ್ತಾನೆ ಇಲ್ಲ? ಚಿಕ್ಕಪ್ಪ ಇಲ್ಲ, ಅದೆಲ್ಲ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಯ್ತು. ಇನ್ನೇನು ಬರ್ತದೆ. ಬರ್ರಿ ನೀವು ಊಟ ಮಾಡ್ರಿ, ಅಷ್ಟೊತ್ತಿಗೆ ಬರ್ತದೆ ಅಪ್ಪ. ಏನು ಊಟ ಬಿಡವ, ಈಗ ಉಣ್ಕೊಂಬಂದಿದ್ದೀವಿ. ಈ ಊಟ ಏನು ಬೇಡ, ಹೊಸ ನೀರು ಕೊಡವ. ಹಾಂ ಚಿಕ್ಕಪ್ಪ ತತ್ತೀನಿ. ಅಯ್ಯೋ ಅವಾಗಿಂದ ನಿಂತ ಇದ್ದೀರಲ್ಲ, ಕೂತ್ಕೊಳ್ಳಿ ಚಿಕ್ಕಪ್ಪ ಚಿಕ್ಕಮ್ಮ ಕೂತ್ಕೊಳ್ಳಿ. ಹೋಗೋಣವ, ಕೂತ್ಕೊಂತೀವಿ. ಅಕ್ಕ ನಾನು ಬರ್ತೀನಿ. ಬಾ ಸುಪ್ರಿ. ಏನ್ರಿ ನಮ್ಮ ಮಗಳು ಸುಪ್ರಿಯ ಯಶೋದ ನೀಟಂತ ಹಚ್ಕೊಂಬಿಟ್ಟವಳಲ್ವಾ? ನೋಡು ಏನು ಹೊಂದಾಣಿಕೆಗವೆ ಎರಡು. ಇರಲಿ ಬಿಡೆ, ನಮ್ಮ ಅಣ್ಣಂಗಿರೋಳು ಒಬ್ಬಳೇ ಮಗಳು, ನಾವಲ್ದೆ ಇನ್ಯಾರು ಅವ್ರಿಗೆ. ಇರಲಿ ಬಿಡು, ಅಕ್ಕ ತಂಗಿರು ಚಂದ ಕೂಡ್ಕೊಂಡು ಆಡ್ಕೊಂಡು ಇರಲಿ. ಏನ್ರಿ ಸುಪ್ರಿಯಂಗೂ ಎಲ್ಲರ ಒಂದೊಳ್ಳೆ ಕಡೆ ಗಂಡು ನೋಡೋಕ್ಕೆ ನಿಮ್ಮ ಅಣ್ಣ ಹಿಂಗೆ ಹೇಳಿದ್ರೆ ಆಗಿರೋದತ್ತ ನೋಡೋರೇನೋ. ಅವಳಿಗೂ ಇಬ್ಬರು ಒಟ್ಟಿಗೆ ಮದುವೆ ಮಾಡಿದ್ರೆ ಇನ್ನೂ ಚೆಂದ ಇರೋದು ಏನೋ. ಇರಲಿ ಇರೆ, ಅವಳಿಗೆ ಇನ್ನೇನು ಮಹಾ ವಯಸ್ಸಾಗೈತೆ. ನೋಡೋಣ, ಫಸ್ಟ್ ಅಕ್ಕೊಂದಾಗಲಿ, ನಿಧಾನಕ್ಕೆ ಮಾಡಿದ್ರಾಯ್ತು. ಇವಳಿಗೂ ಒಳ್ಳೆ ಕಡೆ ನೋಡ್ಕಿ. ನನ್ನ ತಮ್ಮ ನೆತ್ತಿ ಬಂದವ್ರೆ. ಚಂದ್ರಣ್ಣ, ಏನಮ್ಮ ಚೆನ್ನಾಗಿದ್ಯಾ? ಓ ಬಾವಾ, ಹ್ಞೂ ಬಾವಾ ಚಂದಕ್ಕಿವ್ನಿ. ನೀವು ಚಂದಾಗಿದ್ದೀರಾ ಬಾವಾ? ಅಣ್ಣ ಎಲ್ಲೋಗಿದ್ದಣ್ಣ? ಮನೇಲಿ ಇರಲಿಲ್ಲ. ಇಲ್ಲೇ ಎಲ್ಲೋ ಹೋಗಿದ್ದೆ ಕಣೋ, ಯಾರನ್ನೋ ನೋಡಬೇಕಾಗಿತ್ತು, ಹಾಗೆ ಹೋಗಿದ್ದೆ. ಯಾವಾಗ ಬಂದ್ರಿ ನೀವು? ಎಷ್ಟೊತ್ತಾಯ್ತು ಬಂದು? ಜಾಸ್ತಿ ಹೊತ್ತಾಯ್ತಾ? ಇಲ್ಲ ಅಣ್ಣ, ನಾವು ಈಗ ಬಂದು ಹಿಂಗೆ ಬಂದು 10 ನಿಮಿಷ ಆಯಿತು, ಹಿಂದೆ ನೀನೇ ಬಂದೆ. ಹಂಗ ಊಟ ಗೀಟ ಎಲ್ಲ ಉಣ್ಕೋಬೇಕಾಗಿತ್ತು. ಎಲ್ಲೋದ್ಲು ಯಶೋದ? ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂಗೆ ನೋಡವ, ಏನಾರ ಒಟ್ಟಿಗಷ್ಟು ಕೊಡವ. ಅಯ್ಯೋ ಅಣ್ಣ ಏನು ಬೇಡ ಬಾ, ಈಗ ಉಣ್ಕೊಂಬಂದಿದ್ದೀನಿ. ಏನು ಹೊಟ್ಟೆ ಏನು ಹಸಿತಿಲ್ಲ. ಚಿಕ್ಕಮ್ಮ ತಗೊಳ್ಳಿ ನೀರು. ತರವ. ಅಪ್ಪಯ್ಯ ನಿಂಗೆ ನೀರು ತಂದ್ಕೊಡ್ಲ? ಏನು ಬೇಡ ಬಿಡವ, ಏನು ಬಾಯಾರಿಕೆ ಆಗಿಲ್ಲ. ಹೋಗು, ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂಗೆ ಏನಾರ ಊಟ ಗೀಟ ಏನಾರ ಈ ಕೊಡೋಗು. ಅಯ್ಯೋ ಅಣ್ಣ ನಂಗೆ ಯಾವ ಊಟನೂ ಬೇಡ, ಏನು ಬೇಡ. ಬಾ ಕುತ್ಕೋ, ಬಾ ಹೊಸಿ ಮಾತಾಡಬೇಕಾಗಿತ್ತು. ಅದೇನು ಹೇಳು ಚಂದ್ರಣ್ಣ? ನಡಿ, ಮೊದಲು ಕುತ್ಕೊಳ್ರಿ, ನಡೀರಿ. ಅಲ್ಲಣ್ಣ, ನಮ್ಮ ಹೊಸದಂಗೆ ಹುಡುಗನ ಕಡೆಯವ್ರು ಬರ್ತಾರೆ ನೋಡೋಕ್ಕೆ, ಬಾ ಅಂತ ಕರೆದಲ್ಲ. ಅಲ್ಲ ಹುಡುಗ ಏನು ಓದ್ಕೊಂಡವನೇ, ಏನು ಹೆಸರು, ಎಲ್ಲಿರೋದು, ಏನು ಹೇಳಲೇ ಇಲ್ವಲ್ಲಣ್ಣ ನೀನು ಸರಿಗೆ. ಫೋನಲ್ಲಿ ಹೆಂಗೆ ಹೇಳ್ಕೊಂಡು ಕುತ್ಕೊಂಡ್ಲ ಚಂದ್ರಣ್ಣ? ಹುಡುಗನ ಹೆಸರು ದೇವು ಅಂತ, ಇಲ್ಲೇ ಪಕ್ಕದಲ್ಲಿ ನನ್ನ ಮಂಜಣ್ಣ ಅವನಲ್ಲ, ನನ್ನ ಸ್ನೇಹಿತ, ಅವನು ಪರಿಚಯದವರು. ಅವನೂರಲ್ಲಿ ಅವನೂರವರೇ. ಆ ಮಗ ಏನೋ ಚಂದಾಗಿ ಓಡ್ಕೊಂಡು ಅವನಂತೆ, ಒಬ್ಬನೇ ಮಗನಂತೆ, ಇಬ್ಬರು ತಂಗಿದ್ದೀರವ್ರಂತೆ. ಬರ್ತೀವಿ ನೋಡೋಕ್ಕೆ ಅಂತ ಹೇಳಿ ಕಳಿಸಿದ್ರು. ಸರಿ ಅಂತ ಹೇಳಿ ನಾನು ಅಂದೆ. ಅದಕ್ಕೆ ಅರ್ಜೆಂಟಾಗಿ ನಿಮ್ಮನ್ನ ಫೋನ್ ಮಾಡಿ ಕರೆಸ್ದೆ, ನಾಳೆ ಬೆಳಗ್ಗೆಗೆ ಬರ್ತಾರಂತೇಳಿ ನೋಡೋಕ್ಕೆ. ಏನೋ ಎಲ್ಲ ಒಪ್ಕೊಂಡ್ರೆ ಒಬ್ರಿಗೊಬ್ರು ಮದುವೆ ಮಾಡಿ ಬಿಡಬೇಕು ಚಂದ್ರಣ್ಣ. ಹುಡುಗ ಏನು ಹೊತ್ಕೊಂಡವನಂತೆ ಬಾಬಾ? ಅದೇನಾರ ವಿಚಾರಿಸಿದ್ರ? ಕಣವ, ಹುಡುಗ ಅದೇನೋ BCom ಏನೋ ಮಾಡ್ಕೊಂಡವನೆ ಅಂತ ಹೇಳ್ದಂಗಿತ್ತು. ಬರಲಿ, ಬಂದಾಗ ಇನ್ನೊಂಕಿತ ಎಲ್ಲ ಚೆಂದ ಕೇಳ್ಕೊಂಡು ಮಾತಾಡೋಣ. ಹೆಂಗೋ ತಾಯಿ ಇಲ್ದ ಮಗಳು, ನೀವೇ ತಂದೆ ತಾಯಿಯಾಗಿ ಎಲ್ಲ ನೋಡಿ ದಾರಿ ಗೀರಿ ಎಲ್ಲ ಕೊಡಬೇಕು. ಇನ್ಯಾರೂ ಇಲ್ಲ ಕಣಪ್ಪ, ನಾನು ಹೊಡೆದೋನು ಅಂತ ನೀನಿದೆಯಾ? ನೀನು ಬಿಟ್ಟರೆ ಇನ್ಯಾರೂ ಇಲ್ಲ, ಎಲ್ಲ ನೀನೇ ಮುಂದೆ ನೋಡ್ಕೊಂಡು ಮಾಡ್ಕೊಬೇಕು ಕಣಪ್ಪ ಚಂದ್ರಣ್ಣ. ನನಗೂ ಆಗೋಕ್ಕಿಲ್ಲ. ಅದೆಲ್ಲ ಏನು ಯೋಚನೆ ಮಾಡ್ಕೊಂಬೇಡ, ನಾವಿದ್ದೀವಿ, ಎಲ್ಲ ನೋಡ್ಕೊಂಡು ಓಡಾಡ್ತೀವಂತೆ. ನೀನೇನು ಏನು ತಗೊಳಕ್ಕೆ ಹೋಗ್ಬೇಡ, ಸ್ಯಾನೆ ಮಾಡ್ಕೊಂಡು ಎಲ್ಲ ಮಾಡೋಣ. ಹ್ಞೂನಪ್ಪ ಚಂದ್ರಣ್ಣ, ಇದೊಂದು ಕಾರ್ಯವಂತೂ ಸುಸೂತ್ರವಾಗಿ ಆಗ್ಬಿಟ್ರೆ ಹೆಂಗೋನೇ ಮುಂದಕ್ಕೆ ಇದ್ಬಿಡ್ಬೇಕು. ಅಲ್ಲ ನಾನು ಏನು ಹೇಳ್ತೀನಿ ಅಂದರೆ ಬಾಬಾ, ನಮ್ಮ ಸುಪ್ರಿಯಂಗೂ ಎಲ್ಲನ ಒಳ್ಳೆ ಕಡೆ ನೋಡ್ಬಿಟ್ಟು ಇಬ್ರಿಗೂ ಒಟ್ಟಿಗೆ ಮದುವೆ ಮಾಡಿಬಿಟ್ಟಿದ್ರೆ ಆಗಿರೋದೇನೋ ಅಂತ ಅನಿಸ್ತೈತೆ. ಏನು ಹೇಳ್ತೀರಾ ನೀವು ಬಾಬಾ? ಸುಪ್ರಿಂಗ್ ಯಾಮ ವಯಸ್ಸಾಗೈತವ, ಸುಮ್ಕಿರಿ. ಇನ್ನು ಓದ್ಕೊಂಡ್ಲಿ, ಅದು ಆಮೇಕಿಂದ ನೋಡಿ ಮಾಡಿದ್ರೆ ಆಯ್ತದೆ. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವೇನೆ. ಬಿಡೆ,
ಅವಳ ಹಣೆ ಬರದಲ್ಲಿ ಯಾವಾಗಿರುತ್ತೋ ಅವಾಗ ಆಗುತ್ತೆ. ಸದ್ಯಕ್ಕೆ ಯಶೋದೊಂದು ಆಗಲಿ ಎಲ್ಲ ಆಮಕ್ಕಿಂತ ನಿಧಾನಕ್ಕೆ ಅವಳಿಗೂ ಎಲ್ಲನ ಒಳ್ಳೆ ಕಡೆ ನೋಡ್ಬಿಟ್ಟು ಮಾಡೋಣಂತೆ. ಅದಕ್ಕೇನು ಈಗ ಅವಸರ? ಹಾಂ, ಒಂದೊಂದೇ ಆಗಲಿ ಎಲ್ಲನೂ, ಒಂದೊಂದೇ ಕೆಲಸ ಮದುವೆಗಳೆಲ್ಲ ಆಗಲಿ, ಮನೇಲಿ ಇರು. ಹ್ಞೂ ಸರಿ ಆಯ್ತು ಬಿಡ್ರಿ. ಇನ್ನೇನು ಮಾತಾಡಕತ್ತದೆ ನೀವು ಹಿಂಗಂದ್ರೆ? ನಾನು ಏನಪ್ಪ ಅಂದರೆ ಹೆಂಗ ಇಬ್ಬರು ಜೊತೆಯಲ್ಲಿ ಒಬ್ರಿಗೊಬ್ರು ಚಂದಕ್ಕವ್ರೆ, ಹೆಂಗೋ ಜೊತೆಯಲ್ಲಿ ಇಬ್ರದ್ದು ಮದುವೆ ಮಾಡಿಬಿಟ್ರೆ ಇನ್ನೂ ಚೆನ್ನಾಗಿರ್ತದೇನೋ ಅಂತ ಹಂಗಂದು ಒಂದು ಮಾತು ಹಂಗಂದೆ. ಬಿಡಿ, ಇನ್ನೇನು ನೀವು ಬೇಡ ಅಂದರೆ ಇನ್ನೇನು ಮಾತಾಡೋದು? ಯಾವಾಗ ಆತದ ಅವಾಗ ಆಗಲಿ. ಸರಿ, ನೀವು ಮಾತಾಡ್ಕೊಂಡು ಕೂತ್ಕೊಳ್ರಿ. ಹಂಗೆ ನಾವು ಏನು ಮಾಡ್ತಾವೆ ನೋಡ್ತೀನಿ. ಯಶೋದನು ಸುಪ್ರಿಯ. ಅಕ್ಕ, ನಾಳೆ ಸೀರೆ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ಉಟ್ಕೊಳಕ್ಕೆ? ಗಂಡು ನೋಡಕ್ಕೆ ಬಂದಾಗ ಮ್ಯಾಚಿಂಗ್ ಅದಕ್ಕೆ ಜ್ಯುವೆಲರ್ಸ್ ಎಲ್ಲ ತೊಗೊಂಡಿಟ್ಕೊಂಡಿದ್ಯಾ? ಹ್ಞೂ ಸುಪ್ರಿ, ಸೀರೆ ಎಲ್ಲ ಎತ್ತಿಟ್ಟಿದ್ದೀನಿ. ಅದಕ್ಕೆ ಬೇಕಾಗಿರೋದು ಮಾಮೂಲಿ ಈಗ ಹಾಕ್ಕೊಂಡಿದ್ದೀನಲ್ಲ, ಈ ಸಾರ ಮತ್ತು ಬಳೆ, ಇದೇ ಸಾಕಲ್ವಾ? ಎಲ್ಲದಕ್ಕೂ ಮ್ಯಾಚ್ ಆಗ್ಬೋದು ಅನ್ಕೊತೀನಿ. ಅಯ್ಯೋ ಯಶೋಕ, ನಾನು ಅದಕ್ಕೆ ನಿನಗೆ ಹಳ್ಳಿ ಗವಾರು ಅಂತ ಬೈಯೋದು. ನೀನು ಚೆನ್ನಾಗಿರೋ ಯಾವ ಸೀರೆ ಎತ್ಕೊಂಡಿದ್ಯಾ ತೋರಿಸ್ಬ, ಅದಕ್ಕೆ ಮ್ಯಾಚಿಂಗ್ ಜ್ಯುವೆಲ್ಸ್ ಎಲ್ಲ ಸೆಟ್ ಮಾಡ್ಕೊಡ್ತೀನಿ ನಾನೇ. ಅಲ್ಲ, ಬ್ಯೂಟಿ ಪಾರ್ಲರ್ಗೆ ಹೋಗೋಣ ಅಂತ ಹೇಳಿದೆ, ಅದಕ್ಕೂ ಬಂದಿಲ್ಲ ನೀನು. ನೀನು ಹುಡುಗನ ನೋಡೋಕೆ ಬಂದರೆ ಒಂದೇ ಸರಿ ಒಪ್ಕೊಂಬಿಡ್ಬೇಕು. ನೀನು ಹಿಂಗಿದ್ರೆ ಹಳ್ಳಿ ಗಮರ್ ಥರ ಒಪ್ಕೊಳೋದೇ ಇಲ್ಲ ನೋಡು, ಹೇಳಿದ್ದೀನಿ. ಅಯ್ಯೋ ಸುಪ್ರಿ ಬಿಡೆ, ಯಾವ್ದು ಹಾಕ್ಕೊಂಡ್ರೆ ನೀ ಇವಾಗ? ಬಿಡೆ ನಿಂದು ಒಳ್ಳೆ ಕಣೆ. ಸುಪ್ರಿ, ನನಗೆ ಸೀರೆ ಸರ ಈ ಒಡವೆ ಇದೆಲ್ಲ ನೋಡ್ಕೊಂಡು ಮದುವೆ ಆಗೋವಂಥ ಹುಡುಗ ನನಗೇನು ಬೇಕಾಗಿಲ್ಲ. ನನ್ನ ಗುಣ ನೋಡಿ ಮೆಚ್ಕೋಬೇಕು ಅಂಥ ಹುಡುಗನೇ ನನ್ನ ಮದುವೆ ಆಗೋದು, ಗೊತ್ತಾ? ಅಲ್ವಾ ಯಶೋ ಅಕ್ಕ, ನಾನು ಹೇಳ್ತಿರೋದು ಹಂಗಲ್ಲ. ನಿನ್ನ ಗುಣ ನೋಡಿ ಮೆಚ್ಕೊಂಡು ಮದುವೆ ಆಗಲಿ, ಆದರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋಬೇಕಲ್ವಾ? ಅದೂ ಇಂಪಾರ್ಟೆಂಟೇ ಅಲ್ವಾ? ನೀನು ಯಾವುದಾದಕ್ಕೋ ಸೀರೆಗೆ ಯಾವುದಾದೋ ಒಡವೆ ಹಾಕೊಂಡು ಕೂತ್ಕೊಂಡ್ರೆ ಹೆಂಗೆ ಇಷ್ಟ ಆಗುತ್ತೆ? ನೀನೇ ಹೇಳು. ಅಮ್ಮ ತಾಯಿ ಸುಪ್ರಿಯಾ, ಆಯಿತು, ನನಗೆ ನೀನೇ ಎಲ್ಲನೂ ರೆಡಿ ಮಾಡಿಕೊಡು ಆಯಿತಾ? ನಾಳೆಗೆ ಎಲ್ಲ ನಿಂದೆ ಸೀರೆ ಸೆಲೆಕ್ಷನ್ನು, ಎಲ್ಲನೂ ನಿಂದೆ ಒಡವೆ. ಏನೇನು ಮಾಡ್ತೀಯೋ ಮಾಡು, ನೀನು ಯಾವ್ದು ಎತ್ತಿಟ್ಟಿರ್ತೀಯೋ ಅದನ್ನೇ ಹಾಕ್ಕೊಂಡು ಹೋಗ್ತೀನಿ, ಸರಿನಾ? ಆಯಿತಾ? ದೊಡ್ಡ ಅಕ್ಕ ನೀನು, ನನ್ನ ಬೆಸ್ಟ್ ಅಕ್ಕ ನೀನು, ನಾನು ಹೇಳ್ದಂಗೆ ಕೇಳ್ತೀಯ. ಸುಪ್ರಿಯಾ, ಯಶೋದ ಎಲ್ಲೋದ್ರವ ಇಬ್ರೂ? ಚಿಕ್ಕಮ್ಮ ಬಂತು ನೋಡು. ಓ, ಇಲ್ಲಿ ಸೇರ್ಕೊಂಡಿದ್ದೀರಾ? ನಾನು ಈ ಪಾಟಿ ಮನೆಯೆಲ್ಲ ಹುಡ್ಕೊಂಡ್ಬಂದೆ, ಎಲ್ಲೋದ್ರೂ ಎರಡಾಳು ಕಾಣಿಸಲ್ವಲ್ಲ ಅಂತ. ಏನು ಮಾಡ್ತಿದ್ದೀರಾ ಯಶೋದ ಇಲ್ಲಿ? ಸುಪ್ರಿಯಾ, ನಿಮ್ಮ ಅಕ್ಕನ ತಲೆ ತಿಂದಾಕ್ಬಿಟ್ಟ ನೀನು, ಹೆಂಗೆ ಊಟ ತಿನ್ನೋ ಬದಲು? ಹೋಗವ, ಈ ನಮ್ಮ ಅವಂದು ಯಾವಾಗೂ ಇದ್ದೆ. ನಾನು ಯಾರಾದ್ರೂ ದೊಡ್ಡ ಶ್ರೀಮಂತರ ಮನೇಲಿ ಹುಟ್ಟಬೇಕಾಯ್ತು, ಚೆನ್ನಾಗಿ ಇಂಗ್ಲೀಷ್ ಮಾತಾಡೋರ ಮನೇಲಿ ಹುಟ್ಟಬೇಕಾಯ್ತು. ಹೋಗಿ ನಿಮ್ಮಂತ ಹಳ್ಳಿಗವರ ಮನೇಲಿ ಹುಟ್ಟುಬಿಟ್ಟಿದ್ದೀನಿ, ಅದೇ ನನ್ನ ಮಿಸ್ಟೇಕ್. ಸುಪ್ರಿ, ಸಾಕು, ಸುಮ್ಮನೆ ಇರು ನೀನು, ಹಂಗೆಲ್ಲ ಮಾತಾಡಬಾರ್ದು. ಹಂಗೆ ಹೇಳವ ಯಶೋದ, ನಿನ್ನ ಮಾತೆಯ ಅವಳು ಏನಾರ ಕೇಳಿದ್ರೆ ಹೊಸಿ, ನಮ್ದೆಲ್ಲ ಎಲ್ಲಿ ಕೇಳ್ತಾನೆ ಮಾತಾ. ನಾಳೆ ಏಟದಕ್ಕೆ ಬರ್ತಾರಂತವ ನೀನು ನೋಡೋಕ್ಕೆ ಗಂಡಿನ ಕಡೆಯವರು? ಏನಾರ ನಿಮ್ಮಪ್ಪ ಹೇಳೋರ? ಓ ಚಿಕ್ಕಮ್ಮ, 10 ಗಂಟೆ ಅಂತ, 10 ಗಂಟೆ 10:30 ಅಷ್ಟರಲ್ಲಿ ಬರ್ತೀವಿ ಅಂತ ಏನೋ ಹೇಳಿದ್ದಾರೆ. ಹೋಗ್ಲಿ ಬಿಡವ, ನಾಳೆ ಬರ್ತಾನೆಲ್ಲ ಹುಡುಗನೂ ನೋಡೋಣ. ಹುಡುಗ ಇಷ್ಟ ಆಯ್ತರೆ ನಿನಗೆ ಎಲ್ಲ ಮದುವೆ ಮಾಡಿ ಮುಗಿಸ್ಬಿಡೋಣ. ಇನ್ನೇನು, ನಿನ್ನ ಮದುವೆ ಆಯ್ತಾನೆ, ನಿನ್ನ ತಂಗಿದು ಸುಪ್ರಿದುವೆ ಎಲ್ಲನ ಒಂದು ಒಳ್ಳೆ ಕಡೆ ಅವ್ಳಿಗೂ ಮದುವೆ ಮಾಡಿ ಕಳಿಸ್ಬಿಡ್ಬೇಕು. ಇದೇ ನಮಗೆ ದೊಡ್ಡ ಚಿಂತೆ ಆಗ್ಬಿಟ್ಟೈತೆ ನನಗೆ. ಏನು ಮದುವೆನ? ನೋ ಚಾನ್ಸ್, ನಾನದು ಮದುವೆ ಆಗಲ್ಲ. ಈಗಲೇ ನಾನಿನ್ನು ಚೆನ್ನಾಗಿ ಓದಬೇಕು, ನಾನು ಏನೇನು ಅಂದ್ಕೊಂಡಿದ್ದೀನೋ ಅದೆಲ್ಲ ಮಾಡಬೇಕು, ಆಮೇಲೆ ಮದುವೆ. ಏನಾರ ಹೇಳೋಂಗಿಲ್ಲ, ಹಿಂಗೆ ಮಾತಾಡ್ತಾಳೆ ನೋಡವ ಯಶೋದ. ಮುಂದೆ ಕಲ್ತ್ಕೊತಾಳೆ ಬಿಡೋ ಚಿಕ್ಕಪ್ಪ, ಅದೆಲ್ಲ ಎಂತಕ್ಕೆ ಚಿಂತೆ ಮಾಡ್ತೀರಾ? ಮುಂದಕ್ಕೆ ನೋಡೋಣ ಬಿಡೋ.